ಇತ್ತು ಅದು. ಅಲ್ಲಿಂದ ಶುರುವಾಗಿ ತುಂಬ ಡೆಮೋಸ್ ಮಾಡಿ ಅದಾದಮೇಲೆ ತುಂಬ ವರ್ಷನ್ಸ್ಗಳು ಆಲ್ಮೋಸ್ಟ್ ನನ್ನ ಲ್ಯಾಪ್ಟಾಪಲ್ಲಿ ನೋಡಿದ್ರೆ ಒಂದು 35-40 ವರ್ಷನ್ ಆಫ್ ಮಗನೇ ಇದೆ ನನ್ನ ಹತ್ರ. ಲೈಕ್ ಅಷ್ಟು ಆಗಿ ಆಮೇಲೆ ಇವತ್ತು ಇಲ್ಲಿಗೆ ಬಂದು ನಿಂತಿದ್ದೆ. ಸಾಂಗ್ ತುಂಬ ಖುಷಿ ಆಗುತ್ತೆ. ಕಾಟ ಏನು ಕೊಟ್ಟಿಲ್ಲ, ತುಂಬ ಎಲ್ಲದಕ್ಕೂ ಸಹಿಸ್ಕೊಂಡು ನನ್ನಿಂದ ಡಿಲೇ ಆದ್ರೂ ಎಲ್ಲರ ಕಡೆಯಿಂದ ಡಿಲೇ ಆದರೂ ತುಂಬ ಪೇಷನ್ಸ್ ಇದೆ ಅವರಿಗೆ. ತುಂಬ ಖುಷಿ ಆಗುತ್ತೆ ಅವ್ರ ಜೊತೆಗೆ ವರ್ಕ್ ಮಾಡೋಕ್ಕೆ ಅಂತ ಹೇಳ್ತೀನಿ. ಆ್ಯಕ್ಚುಲಿ ಸಂತೋಷ್ ನನಗೆ ತುಂಬ ಹಳೆ ಫ್ರೆಂಡು. ಓಕೆ, ಅವ್ನ ಕಷ್ಟದಲ್ಲಿ ನಾನು ಇದ್ದೀನಿ, ನನ್ನ ಕಷ್ಟದಲ್ಲಿ ಅವನು ಇದ್ದಾನೆ. ಸೊ ಅದಕ್ಕೆ ನಾವಿಬ್ಬರು ಜೊತೆಲಿದ್ದೀವಿ. ಓಕೆ, ಇಷ್ಟೇ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಅದು ಡೈಲಾಗ್ ಇವರೇ ಕ್ರಿಯೇಟ್ ಮಾಡ್ಕೊಂಡಿರೋದು. ನನ್ನ ಸಾಂಗ್ ಮಾತ್ರ ಬರ್ತಿದ್ದೀನಿ ಅಷ್ಟೇ. ಅವರು ಆ್ಯಕ್ಚುಲಿ ಡ್ಯಾನ್ಸ್ ಮಾಸ್ಟರ್ ಕೂಡ, ಈಗ ಹೀರೋ ಕೂಡ ಆಗಿದ್ದಾನೆ. ಓಕೆ, ಇವಾಗ ನೆಕ್ಸ್ಟು ಇನ್ನು ಏನೇನು ಬರೋದೋ ಗೊತ್ತಿಲ್ಲ. ಎಲ್ಲ ಒಳ್ಳೇದಾಗಲಿ. ಇದೇ ಥರ ಹಲವಾರು ಸಾಂಗ್ಸ್ ಬರಲಿ, ಚೆನ್ನಾಗಿರಲಿ ಅಂತ ಅಂದ್ಕೊಂಡು ನಾನು ಬಯಸ್ತೀನಿ ಸರ್. ಈ ಹಿಂದೆ ಏನಾದ್ರು ಬರ್ತಿದ್ರಾ? ಹಿಂದೆ ಬರ್ತಿದ್ದೀವಿ ಬೇರೆ ಬೇರೆ ಸಾಂಗ್ಸ್. ನಂದೊಂದು ಬ್ರ್ಯಾಂಡ್ ಮಗ ಅಂತ ಒಂದು ಚಾನಲ್ ಇದೆ, ಅದರಲ್ಲಿ ಕೆಲವೊಂದು ಸಾಂಗ್ಸ್ ಬರ್ತಿದ್ದೀನಿ. ಇದು ಫಸ್ಟ್ ಟೈಮು ನಾವು ಮಾಡಿರೋದು ಜೊತೆಲಿ ಸೇರಿಕೊಂಡು. ಅಂದರೆ ತುಂಬ ಖುಷಿ ಆಯಿತು. ಇನ್ನು ಇದು ನೆಕ್ಸ್ಟ್ ಬೇರೆ ಬೇರೆ ಲ್ಯಾಂಗ್ವೇಜು ಬರುತ್ತೆ ಅಂತ ಒಂದು ಐಡಿಯಾ ಇದೆ. ಅದು ಸಬ್ಸ್ಕ್ರೈಬಿಂಗ್ಗೆ ಸಿಗುತ್ತೆ. ಥ್ಯಾಂಕ್ ಯು. ಪ್ರಾಜೆಕ್ಟ್ ನನಗೆ ಹೇಳಿದ್ರು ಈ ಥರ ಸಾಂಗ್ ಮಾಡ್ಬೇಕು ಸರ್ ಅಂತ. ನನಗೆ ಹೇಳಿದರು ಸಾಂಗ್ ಫಸ್ಟ್. ಇವಾಗ ಏನು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹೇಳಿದ್ರು, ಆ ಸಾಂಗು ಇವಾಗ ಕೇಳ್ತಿರೋ ಸಾಂಗ್ ಕಂಪ್ಲೀಟ್ಲಿ ಡಿಫ್ರೆಂಟ್ಸು. ಅದರಲ್ಲಿ ನಮ್ಮ ಸಾರು ಇಲ್ಲ ಸರ್, ಎಲ್ಲರೂ ಕೆಲವೆಲ್ಲರೂ ರ್ಯಾಪ್ ಸಾಂಗ್ ಮಾಡ್ತಾರೆ, ನಮ್ಮದು ರ್ಯಾಪ್ ಥರ ಬರಬಾರ್ದು, ರ್ಯಾಪಲ್ಲೇ ತುಂಬ ವೇರಿಯೇಷನ್ಸ್ ಬರಬೇಕು ಅಂತ ಹೇಳ್ಬಿಟ್ಟು ಸುಮಾರು ಚೇಂಜ್ ಮಾಡಿಸಿ ಅದರಲ್ಲೂ ಬೆಸ್ಟ್ ಬೇಕಂತಲೇ ಡೇ ಆ್ಯಂಡ್ ನೈಟ್ ಕೂತ್ಕೊಂಡು ವರ್ಕ್ ಮಾಡಿ ಈ ಸಾಂಗ್ನ ವರ್ಕ್ ಮಾಡಿ ಅದನ್ನು ಸಾಂಗ್ ಇವ್ರಿಗೆ ಯಾವ ಥರ ಬೇಕಾದ್ರೆ ಆ ಥರ ತೆಗೆಸ್ಕೊಂಡ್ರು. ಸೊ ಆಮೇಲೆ ಲೈಕ್ ಸಾರ್ದು ಏನೆಲ್ಲ ವಿಷನ್ ಇತ್ತು ಅದನ್ನೆಲ್ಲ ನಾವು ಪ್ರಾಪರಾಗಿ ಕೂತ್ಕೊಂಡು ಡೇ ಆ್ಯಂಡ್ ನೈಟ್ ವರ್ಕ್ ಮಾಡಿ ಲೊಕೇಶನ್ಸಲ್ಲಿ ಚೂಸ್ ಮಾಡಿ ಫಸ್ಟ್ ಈ ಸಾಂಗ್ ಸಾರ್ ಹೇಳಿದ್ದೇನೆಂದರೆ ಗುಜರಾತಲ್ಲಿ ಶೂಟ್ ಮಾಡಬೇಕು ಅಂತೇಳಿ ಫಸ್ಟ್ ಗುಜರಾತಿಗೆ ಕರ್ಕೊಂಡು ಹೋಗ್ಬಿಟ್ರು. ಒಂದಿನ ಕರ್ಕೊಂಡೋಗಿ ಗುಜರಾತಲ್ಲಿ ಎಲ್ಲ ಲೊಕೇಶನ್ ನೋಡಿದ್ವಿ, ಎಲ್ಲ ಇದಾಯಿತು. ಅದು ಹೆಂಗೇನೆಂದರೆ ನಮಗೆ ಗುಜರಾತಲ್ಲಿ ನಾವು ಅಂದ್ಕೊಂಡಿರೋ ಟೈಮ್ಗೆ ಗುಜರಾತಲ್ಲಿ ಪಾಸಿಬಲ್ ಆಗಿಲ್ಲ. ಅದಾದಮೇಲೆ ಇಲ್ಲಿ ಬೇಡ ಸರ್, ನಾವು ಲೊಕೇಶನ್ ಬೇರೆ ಥರನೇ ಶೂಟ್ ಮಾಡಬೇಕು, ಸೊ ರೆಗ್ಯುಲರ್ ಪ್ಯಾಟರ್ನ್ ಶೂಟ್ ಮಾಡೋದೇ ಬೇಡ ಅಂತ ತಿರ್ಗಾ ಮಂಗಳೂರು ಕರ್ಕೊಂಡೋದ್ರು. ಮಂಗಳೂರಲ್ಲೂ ಈ ಹಾರ್ಬರ್ ಇದರಲ್ಲಿ ಶಿಪ್ಪಲ್ಲೆಲ್ಲ ಪ್ಲ್ಯಾನ್ ಮಾಡಿದ್ವಿ. ಅಲ್ಲೂ ನಮಗೆ ಅಂದ್ಕೊಂಡಿರೋ ಟೈಮ್ಗೆ ಅದು ಸಿಗಲಿಲ್ಲ. ಸೊ ಆದಮೇಲೆ ತಿರ್ಗಾ ನಾವು ಇದನ್ನ ಬೇರೆ ಒಂದು ಲೊಕೇಶನಲ್ಲಿ ಶೂಟ್ ಮಾಡೋಯ್ತು. ಆ್ಯಕ್ಚುಲಿ ಎಕ್ಸಾಕ್ಟ್ ಮಗನೇ ಅಂದ್ಕೊಂಡಿರೋ ಲೊಕೇಶನ್ ಇದಲ್ವೇ ಅಲ್ಲ. ಬಟ್ ಸ್ಟಿಲ್ ಲೈಕ್ ಸಾರ್ ಏನು ಅಂದ್ಕೊಂಡಿದ್ರು, ಅವರ ಒಂದು ವಿಷನ್ ಏನಿತ್ತೋ ಸೊ ಅದನ್ನು ನಾನು ಅಚೀವ್ ಮಾಡಿದ್ದೀನಿ ಅಂತ ಅನ್ಕೊತಿದ್ದೀನಿ. ಅಟ್ ದ ಸೇಮ್ ಟೈಮ್ ಸೊ ಇವಾಗ ಏನಿಲ್ಲ ನೀವೆಲ್ಲ ನೋಡಿದ್ದೀರಾ, ಸೊ ಅದನ್ನು ನೀವೆಲ್ಲರಿಗೂ ಅದು ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ ಅಷ್ಟೇ ಸರ್. ಬೆಂಗಳೂರಿಂದ ಸಿಟಿ ಔಟ್ಸ್ಕರ್ಟ್ಸಲ್ಲಿ ಒಂದು ಇದು ಬೇರೆ ಹೌಸಲ್ಲಿ ಶೂಟ್ ಮಾಡಿದ್ರು ಸರ್. ಹಾಂ ಸರ್. ಅದೇ ಸರ್, ಅದು ಆ್ಯಕ್ಚುಲಿ ಗುಜರಾತಲ್ಲಿ ನೋಡಿರೋದು ಏನಾಯ್ತು ಅಂದರೆ ಸರ್, ನಾವು ಕೇರ್ ಡೇಟಿಗೆ ಅವ್ರು ಕೊಟ್ಟಿಲ್ಲ. ಮಂಗಳೂರಲ್ಲಿ ಏನಾಯಿತು ಅಂದರೆ ಅದು ಸೆಂಟ್ರಲ್ ಗೌರ್ಮೆಂಟ್ ಲೊಕೇಶನ್, ಅದು ನಾವು ನೋಡಿರೋ ಫ್ಯಾಕ್ಟ್ರಿ ಬಂದ್ಬಿಟ್ಟು ಪೋರ್ಟ್ ಸರ್ವಿಸ್, ಅದಕ್ಕೂ ನಾವು ಅಪ್ಲಿಕೇಶನ್ ಹಾಕಿದ್ವಿ. ಅದೇ ಅಂದರೆ ಅದು ನಮಗೆ ಲೊಕೇಶನ್ ತುಂಬ ಡಿಲೇ ಆಯಿತು. ಅಟ್ ದ ಸೇಮ್ ಟೈಮ್ ಇಲ್ಲಿ ಏನು ಸಾರ್ ಅಂದ್ಕೊಂಡಿದ್ರು ಶೂಟಿಂಗ್ ಡೇಟಿಗೆ, ಆ ಡೇಟ್ಗೆ ನಮಗೆ ಎಲ್ಲರದ್ದು ಮ್ಯಾಚ್ ಮಾಡಬೇಕಲ್ಲ ಡೇಟು. ಸೊ ಇಲ್ಲಿ ಆ ಪ್ಲ್ಯಾನ್ಗೆ ಯಾರ್ದು ಮ್ಯಾಚ್ ಆಗ್ತಾ ಇರಲಿಲ್ಲ. ಸೊ ಬೆಂಗಳೂರಲ್ಲಿ ಫೈನಲ್ ಪ್ಲ್ಯಾನ್ ಮಾಡಿ ಇಲ್ಲಿ ಮಾಡಿದ್ವಿ ಸರ್. 3 days ಮಾಡಿದ್ವಿ ಸರ್. ಹಾಂ ಸರ್. ಮಾರ್ಕ್ತಿರು ಈ ಹಿಂದೆ ಬೇರೆ ಎಲ್ಲೆಲ್ಲ ಕೆಲಸ ಮಾಡಿದ್ರು ಅಂತ ಒಂಚೂರು ಹೇಳಿ. ಹಾಂ ಸರ್, ನಾನು ಕೆಲವೊಂದು ತೆಲುಗು ಸಿನಿಮಾ ಕಾಣಿಸೋ ಮಾಡಿದ್ದೀನಿ, ಕನ್ನಡದಲ್ಲಿ 100 Dogs ಒಂದು ಮಾಡಿದ್ದೀನಿ, ಆಮೇಲೆ ಪಯಣ ಅಂತ ಒಂದು ಸಿನಿಮಾ ಮಾಡಿದ್ವಿ, ಆಮೇಲೆ ಸರಿ ಆಮೇಲೆ ರೀಸೆಂಟ್ ಒಂದು ಹೇ ಡಾರ್ಲಿಂಗ್ಸ್ ಅಂತ ಒಂದು ಮಾಡ್ತಾಯಿದ್ದೀನಿ, ಆಮೇಲೆ ಈಗ ಅನಾಥ ಅಂತ ಒಂದು ಮಾಡಿದ್ದೀನಿ. ಅದು 2 ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗಿದೆ, ಕನ್ನಡ ತೆಲುಗು. ಸೊ ಇವಾಗ ಈ ಆಲ್ಬಮ್ ಸಾಂಗ್ ಸಂತು ಸರ್ ಮಾಡಿದ್ದೀನಿ. ನೆಕ್ಸ್ಟ್ ನಮ್ಮ ಸಂತು ಸರ್ದೇ ಒಂದು ಪ್ರೊಡಕ್ಷನಲ್ಲಿ ಸಿನಿಮಾ ಸ್ಟಾರ್ಟ್ ಆಗ್ತಾಯಿದೆ, ಅವ್ರ ಓನ್ ಬ್ಯಾನರಲ್ಲೇ. ಸೊ ಅದರಲ್ಲೂ ವರ್ಕ್ ಮಾಡ್ತಾಯಿದ್ದೀನಿ. ಎಷ್ಟು ವರ್ಷ ನಿಮಗೆ? ಹಾಗೆ ಸಂತೋಷ ಅಲ್ಲಿ ಕಿಂಗ್ಸ್ ರೈಮ್ಗೆ ಬರ್ತಿದ್ರು. ಹಾಗೆ ಪೋಸ್ಟರ್ ಡಿಸೈನು ಲಾಸ್ಟ್ ಇಲ್ಲಿ ಬರೋವರೆಗೂ ಪೋಸ್ಟರ್ ಡಿಸೈನ್ ಮಾಡಿಸಿದ್ದಾರೆ. ಕೇಳಿಸ್ತಾ ಇದೆಯಾ? ಅದೇ ಪೋಸ್ಟರ್ ಡಿಸೈನ್ ಇವಾಗ ಲಾಸ್ಟ್ ಅಲ್ಲಿಂದ ಬರಬೇಕಾದ್ರೂ ಪೋಸ್ಟರ್ ಡಿಸೈನ್ ಮಾಡಿಸಿದ್ರು. ಪೋಸ್ಟರ್ ಡಿಸೈನ್ ಹಿಂಗೆ ಬರಬೇಕು, ಪಕ್ಕ ಸಿನಿಮ್ಯಾಟಿಕ್ ಆಗಿ, ಇದು ಆಲ್ಬಮ್ ಥರ ಮಾಡಬೇಡಿ, ಸಿನಿಮ್ಯಾಟಿಕ್ ಆಗಿ ಬೇಕು ಅಂದ್ಬಿಟ್ಟು ಮಾಡಿಸಿದ್ದು. ಕಿಂಗ್ಸ್ ರೈಮ್ ಸ್ಟುಡಿಯೋಲಿ ರೆಡಿಯಾಗಿದೆ ಎಲ್ಲ ಪೋಸ್ಟರ್ಗಳು. ಥ್ಯಾಂಕ್ ಯು ಸರ್, ಸಂತೋಷ್ ಸರ್, ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ. ನಾನು ಫಸ್ಟು ಒಬ್ಬ ಡ್ಯಾನ್ಸರಾಗಿ ಬಂದಿದ್ದು ಸೊ ಇಂಡಸ್ಟ್ರಿಗೆ. ಸೊ ಡ್ಯಾನ್ಸರಾಗಿ ಬಂದು ಒಂದು 5 years 6 years ಎಲ್ಲ ಮಾಸ್ಟರ್ ಹತ್ರನೂ ಅಸಿಸ್ಟೆಂಟ್ ಕೊರಿಯೋಗ್ರಾಫರಾಗಿ ಡ್ಯಾನ್ಸರಾಗಿ ವರ್ಕ್ ಮಾಡಿದೆ. ಅದಾದಮೇಲೆ ETV ಕನ್ನಡದಲ್ಲಿ ಫಸ್ಟು ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ಗೆ ಚಾನ್ಸ್ ಸಿಕ್ತು ಮೇಯ್ನಾಗಿ ನನಗೆ. ಅದಾದಮೇಲೆ ತಿರ್ಗಾ ತೆಲುಗು ಎಲ್ಲ ತಮಿಳು ಎಲ್ಲ ಲ್ಯಾಂಗ್ವೇಜು ಮಾಡಿದೆ. ಸೊ ಮಾಡಿದ್ಮೇಲೆ ಸರಿ ಆಯಿತು ಅಂದ್ಬಿಟ್ಟು ನನಗೆ ತುಂಬ ಎಲ್ಲ ಸಪೋರ್ಟ್ ಮಾಡಿದ್ರು.
ಮಾಡಿದ್ಮೇಲೆ ಸರಿ ಇನ್ನೇನು ಮಾಡೋದು ಅಂದಾಗ ನಾನೇ ಒಂದು ಟೀಮ್ ಕಟ್ಟಬೇಕು, ಸೊ ಎಲ್ಲ ಪ್ಲ್ಯಾನ್ ಮಾಡಬೇಕು ಅಂದ್ಬಿಟ್ಟು ಅವಾಗ ಪ್ರತಿಯೊಬ್ಬರು ಸೇರಿ ಒಬ್ಬೊಬ್ಬರು ಕೈ ಕೊಡಿಸ್ರು. ಸೊ ಅದರಲ್ಲಿ ನಮ್ಮ ಅಪ್ಪ ಅಮ್ಮನೂ ಸಪೋರ್ಟ್ ಮಾಡಿದ್ದಾರೆ ಮೇಯ್ನಾಗಿ, ಮತ್ತು ಜೊತೇಲಿ ನನ್ನ ಫ್ರೆಂಡ್ಸು, ಮತ್ತು ಜೊತೇಲಿ ಇಲ್ಲಿ ಮೇಯ್ನ್ ಟೆಕ್ನಿಷಿಯನ್ಸು, ಮತ್ತು ನನಗೆ ಬೆಸ್ಟ್ ಫ್ರೆಂಡ್ ಇದ್ದಾರೆ ಒಬ್ಬರು ವಿನೋದ್ ಅಂತ ಅವರು. ಮತ್ತು ಅದು ಬಿಟ್ಟು ನನಗೆ ಎಲ್ಲೇ ಹೋದ್ರೂ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ. ಇವತ್ತು ಇಂಡಸ್ಟ್ರಿಲಿ ಏನಾದರೂ ಮುಂದಕ್ಕೆ ಮಾಡಬೇಕಂದ್ರೆ ದಿಲ್ಮಾರ್ ರಾಮ್ಗೌಡ ಅಂತಿದ್ದಾರೆ ಅಣ್ಣ, ಅವರೇ ನಮ್ಮ ಬ್ರದರ್, ಅವರು ತುಂಬ ನನಗೆ ಸಪೋರ್ಟ್ ಮಾಡ್ತಾರೆ. ಇವತ್ತು ನಾನು ಏನೇ ಮಾಡಬೇಕಂದ್ರೆ ಫಸ್ಟ್ ಅವ್ರ ಹತ್ರ ಕೇಳ್ತೀನಿ, ನಾನು ಏನೇ ಮಾಡ್ಬೇಕಾದ್ರೆ ಅವ್ರು ಹೇಳ್ತಾರೆ ನನಗೆ ಈ ಥರ ಮಾಡು ಅಂತ ಹೇಳ್ತಾರೆ. ಡ್ಯಾನ್ಸ್ ಕ್ಲಾಸ್ ಬಂದು ಹತ್ತಿಬೆಲ್ ಇದೆ ಸರ್. ಸರ್ ಇದ್ದಾರೆ ಅಲ್ಲಿ ಒಂದು 60 ಮೆಂಬರ್ಸ್ ಇದೆ ಟೋಟಲ್, ನಡೀತಿದೆ ಇವಾಗ. ಆಲ್ಮೋಸ್ಟ್ ಅದೊಂದೇ ಇಲ್ಲ, ಬ್ರಾಂಚಸ್ ಇದೆ. ಹೊಸಕೋಟೆಯಲ್ಲಿ ಒಂದಿದೆ, ಹುಬ್ಳಿಲಿ ಒಂದಿದೆ, ಹಂಗೆ ಇವಾಗ ಹಲವಾರು 31 ಡಿಸ್ಟಿಕಲ್ಲೂ ಒಂದೊಂದು ಬ್ರಾಂಚಸ್ ಓಪನ್ ಮಾಡ್ಬೇಕಂತ ಇದ್ದೀವಿ. ಹೌದು, ಯಾಕಂದರೆ ಅಲ್ಲೂ ಎಲ್ಲರಿಗೂ ಸ್ವಲ್ಪ ಚಾನ್ಸ್ ಸಿಗಲಿ ಅಂತ, ಯಾಕಂದ್ರೆ ನಾವು ಅನುಭವಿಸಿದ್ವಲ್ಲ ಸರ್. ನಾರ್ಮಲ್ ಆಗಿ ಏನಂದರೆ ಅವ್ರಿಗೆ ಕಡಿಮೆ ಇರುತ್ತೆ ಸರ್, ಮಕ್ಳಿಗೆ ಫುಲ್ ಫೀಸ್ ಇಲ್ಲ, ಏನಂದರೆ ಬರೀ 500 ರೂಪೀಸ್ ಆ ಥರ ಫೀಸ್ ಪ್ಲ್ಯಾನ್ ಮಾಡಿದೆ ಅಷ್ಟೇ. ಹಾಂ, ಅದು ಬಿಟ್ಟು ಇವಾಗ ನಮ್ಮದೊಂದು ಟೀಮ್ ಕಟ್ಟಿ ವಾಲಿಸ್ ಲೀಕ್ಸ್ ಅಂತ ಒಂದು ಪ್ರೊಡಕ್ಷನ್ ಹೌಸ್ ಕಟ್ಟಿದ್ದೀವಿ. ಸೊ ಅದಕ್ಕೆ ಬಂದು ನನಗೆ ಫುಲ್ಲು ಏನೇ ಮಾಡಿದ್ರು ಅದಕ್ಕೆ ಸಪೋರ್ಟ್ ಮಾಡೋರಿದ್ದಾರೆ. ಸೊ ಈ ಥರ ಮಾಡ್ತೀನಿ ಹೋಗ್ತೀನಿ ಅಂದರೆ ಓಕೆ ಮಾಡು, ಸೊ ಏನು ಮಾಡೋಟ ಒಳ್ಳೇದು ಮಾಡು ಅಂತಲೇ ಮಾಡ್ತಾಯಿದ್ದಾರೆ. ಸೊ ನಾನು ರೆಡಿಯಾಗಿದ್ದೀನಿ. ಅದಕ್ಕೆ ನಾವು ಇಂಟ್ರೊಡಕ್ಷನ್ಗೋಸ್ಕರನೇ ಈ ಸಾಂಗ್ ಮಾಡಿರೋದು. ಹೌದು, ನಾವು ಯಾರು ಅಂತ ಗೊತ್ತಾಗಬೇಕಲ್ಲ, ಸ್ಟಾರ್ಟಿಂಗೇ ಬಂದಿದ್ದ ತಕ್ಷಣ ಯಾರಿಗೂ ಗೊತ್ತಾಗಲ್ಲ. ಸೊ ಅದಕ್ಕೆ ಒಂದು ಸಾಂಗಿಂದ ಫಸ್ಟು ಮಾಡೋಣ, ಮಾಡಿದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕಂತ ಪ್ಲ್ಯಾನ್ ಮಾಡೋಣ ಅಂದ್ಬಿಟ್ಟು ಈ ಸಾಂಗ್ನ ನಾವು ಪ್ಲ್ಯಾನ್ ಮಾಡಿ. ಸರ್ ಎಲ್ಲರೂ ಅದೇ ಕೇಳ್ತಾರೆ, ಬಟ್ ಗೊತ್ತಿಲ್ಲ ಸರ್ ಏನಾಗುತ್ತೆ ಅಂತ. ಹಾಂ ಹಾಂ ಸರ್. ಸರ್ ಏನಂದರೆ ನಿಜ ಜೀವನದಲ್ಲಿ ನಡೆದಿದ್ದು ಏನು ಬೇರೆ ಏನಲ್ಲ, ನಾನು ನಿಜ ಜೀವನದಲ್ಲೇ ನಡೆದಿದ್ದೆ ಅವಾಗ. ಅದು ಹೌದು 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 ಸರ್. ಪದ ಏನಂದರೆ ನಾನು ಅದರಲ್ಲಿ ಒಂದೇ ಒಂದು ಪದ 2 ಪದ ಏನೋ ಬಂದಿದೆ, ಬಟ್ ನನಗೆ ಆ ಥರ ಬಂದಾಗ ಸೊ ಯಾರು ಕುಗ್ಬೇಡಿ ಅಂತ ಮಾಡಿರೋದು. ಅಂದರೆ ಯಾರು 1000 ಮಾತಾಡಲಿ ಕುಗ್ಬೇಡಿ. ಹೌದು ಓಕೆ ಸರ್. ಹೌದು ಹೌದು ಸರ್, ಹೌದು ನಾನು ಹಂಗೆ ಅಂದ್ಕೊಂಡು ಹೌದು, ಬಟ್ ಆದರೆ ನನ್ನ ನಿಜದಿಂದ ಏನು ನಡೆದಿದೆ ಅಂತ ಸ್ವಲ್ಪ ಏನೋ ಟ್ರೈ ಮಾಡಿದೆ. ಓಕೆ, ಅದನ್ನು ನೆಕ್ಸ್ಟ್ ಕರೆಕ್ಷನ್ ಮಾಡ್ಕೊತೀನಿ. ಓಕೆ ಸರ್, ಅದು ಇನ್ನೂ ಪ್ಲ್ಯಾನ್ ಇಲ್ಲ. ಸೊ ಬೇರೆ ಇದೆ. ಸೊ ಈ ಮೂವಿ ಅಂತಲ್ಲ, ಒಂದು ಟೋಟಲ್ 3 ಮೂವೀಸ್ ರೆಡಿ ಇದೆ. 3 ಸಬ್ಜೆಕ್ಟ್ ರೆಡಿ ಇದೆ, ಪ್ಲ್ಯಾನ್ ಇದೆ. ಸೊ ಈ ಮಂತ್ ಆಗಿ ಸರ್ ಗ್ಯಾಪ್ ತೊಗೊಂಡು ನೆಕ್ಸ್ಟ್ ಮಂತಿಂದ ಸ್ಟಾರ್ಟ್ ಮಾಡಬೇಕಂತ ಪ್ಲ್ಯಾನ್ ಆಗಿದ್ವಿ. ಸರ್ ಇದು ಪ್ರೊಡ್ಯೂಸರ್ಗಿಂತ ಎಲ್ಲರೂ ಟೆಕ್ನಿಷಿಯನ್ ಸೇರಿ ಮಾಡೋ ಥರ ಮಾಡ್ತಾರೆ ಸರ್. ಪ್ರೊಡ್ಯೂಸರ್ ಅಂತಾನೆ ಏನಿಲ್ಲ. ಇವಾಗ ನೋಡಿ, ಲಿರಿಕ್ಸ್ ಬೇಕಂದರೆ ನಮ್ಮ ಬ್ರದರ್ ಇವ್ರು ಬಳಿದ್ದಾರೆ. ಸೊ DOP ಮತ್ತು ಎಡಿಟಿಂಗ್ ಅಂದರೆ ಇವ್ರು ಸಪೋರ್ಟ್ ಮಾಡ್ತಾರೆ. ಕಿಂಗ್ ಫ್ರೇಮ್ ಸ್ಟುಡಿಯೋಯಿಂದ ಅವ್ರ ಪ್ರೊಡಕ್ಷನ್ ಅವ್ರು ಮಾಡ್ತಿದ್ದಾರೆ, ಮತ್ತು ಮ್ಯೂಸಿಕ್ ಇಲ್ಲಿದ್ದಾರೆ. ಸೊ ಎಲ್ಲರೂ ಹಿಂಗೆ ಒಗ್ಗಟ್ಟಾಗಿ ಒಂದೊಂದು ಸಿನಿಮಾಗೆ ಆಲ್ರೆಡಿ ಏನು ಬೇಕೋ ಪ್ರತಿಯೊಂದನ್ನು ಕಲೆಕ್ಟ್ ಮಾಡಿ ಪ್ರತಿಯೊಂದು ರೆಡಿ ಮಾಡಿದ್ದೀವಿ. ಸರ್ ಇದಕ್ಕೆ ಒಂದು 3 lakhs ಒಳಗೆ ಆಯಿತು ಸರ್. ಹೌದು, ಇದು ನನ್ನ ಚಾನಲ್ ಆಗ್ತಾಯಿದ್ದೀನಿ. ಹೌದು, ನನ್ನದೇ ಚಾನಲ್ ವಾಲಿಸ್ ಫ್ಲಿಕ್ಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ. ಸೊ ಅದರಲ್ಲೇ ಆಗ್ತಾಯಿದ್ದೀನಿ.